ಮೊದಲು ಈ ಥರ ನಾನು ಮಲ್ಗಕ್ಕೆ ಆಗ್ತಿರ್ಲಿಲ್ಲ. ನೇರವಾಗಿ ಏನಾದ್ರು ಸಪೋರ್ಟ್ ತಗೊಂಡು ಸಪೋರ್ಟ್ ಟರ್ನ್ ಆಗಬೇಕು. 3 ಸೆಕ್ಷನ್ ಅಲ್ಲಿ ಚೇಂಜಸ್ ನೋಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಸ್ಪೈನಲ್ ಕಾರ್ಡ್ ನೋಡಿ ಫುಲ್ ಸ್ಟಿಫ್ ಆಗಿದೆ ಮತ್ತು ಸೆಟ್ ಆಗಿಬಿಟ್ಟಿದೆ. ನೋಡಿ ಕರ್ವ್ ಇದೆ, ಇನ್ನೂ ಕರ್ವ್ ಇತ್ತು ಇದು. ಓಕೆ, ಪೂರ್ತಿ ಜಾಮ್ ಆಗಿದೆ ಸ್ಪೈನ್. ಕ್ರಾಸಿಂಗು ಕೂಡ ಆಗಿದೆ. ಓಕೆ ಸರ್, ಇವಾಗ ನಿಮಗೆ 3 ಸೆಕ್ಷನ್ ಆಗಿದೆ. 3 ಸೆಕ್ಷನ್ ಆಗಿದೆ. 3 ಸೆಕ್ಷನ್ನಲ್ಲಿ ಏನು ಚೇಂಜಸ್ ಆಯಿತು ಸರ್? ಸ್ವಲ್ಪ ಫ್ರೀ ಆಗಿದೆ. ಮುಂಚೆ ಹಿಂಗೆ ಇಷ್ಟ ಅಲ್ಲಾಡ್ಸಕ್ಕೆ ಆಗ್ತಿದ್ದಿಲ್ಲ ಸರ್? ಇಲ್ಲ, ಪೇನ್ ಗಟ್ಟಿ ಇರ್ತಿತ್ತು. ಹಾಂ, ಸ್ವಲ್ಪ ಪೇನ್ ಇದೆ, ಫ್ರೀ ಆಗಿದೆ. ಫ್ರೀ ಇದೆ. ಹಾಂ, ಮೂಮೆಂಟ್ಸ್ನಲ್ಲಿ ಚೇಂಜಸ್ ಆಗಿದೆ. ಯಾಕಂದರೆ ಇವು ಬೋನಿಗೆ ಸ್ವಲ್ಪ ಮೂಮೆಂಟ್ಸ್ ಇರಲಿಲ್ಲ. ಇಷ್ಟು ಮೂಮೆಂಟ್ ಆಗ್ತಿದೆ, ಇದೂ ಇರಲಿಲ್ಲ. ಬರೀ ಹಿಂಗೆ ತಿರುಗಬೇಕಾಗಿತ್ತು. ಹಿಂಗಂದರೆ ಹಿಂಗೆ ನೆಕ್ ಮೂಮೆಂಟ್ ಆಗ್ತಿರ್ಲಿಲ್ಲ ಅಲ್ವಾ ಸರ್? ಹೇಗೆ ಸ್ಟಾರ್ಟ್ ಆಯಿತು ಸರ್ ಅದು ಪ್ರಾಬ್ಲಮ್ಮು? ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಅದರಿಂದ ಹಾಗೆ ಕಂಟಿನ್ಯೂ ಆಯಿತು. ಬ್ಯಾಕ್ ಪೇನ್ ಸ್ವಲ್ಪ ಕ್ಲಿಯರ್ ಆಯಿತು, ಇಲ್ಲಿ ಸ್ಟಕ್ ಆಯಿತು. ಓಕೆ, ಅದು 2015ರಿಂದ ಸ್ವಲ್ಪನೇ ಬಂದು ಈಗ 2 ವರ್ಷದಿಂದ ಜಾಸ್ತಿ ಆಯಿತು. MRI ಮಾಡಿಸಿದ್ದೀರಾ? MRI ಮಾಡಿಸಿ, CT ಸ್ಕ್ಯಾನ್ ಮಾಡಿಸಿದ್ದು ಇವ್ರು ಸರ ಇದು ಮಾಡಿದ್ದು. ಇಲ್ಲಿವರೆಗೂ ಯಾವುದು MRI CT ಸ್ಕ್ಯಾನ್ ಮಾಡಿಸಿರಲಿಲ್ಲ. ಬರೀ ಬ್ಲಡ್ ಟೆಸ್ಟಲ್ಲಿ ಮಾಡಿ ಮೆಡಿಸಿನ್ ಕೊಡ್ತಿದ್ರು. ನೀವು ಫಸ್ಟ್ ಡೇ ಬಂದಿದ್ದಾಗ ಹೇಗಿದ್ರಿ ಸರ್? ಸ್ವಲ್ಪ ಟೈಟ್ ಇತ್ತು, ಪೇನ್ ಇತ್ತು. ಹಾಂ, ಪೇನ್ ಮಾಮೂಲಿ ಎಷ್ಟಿತ್ತು ಅಷ್ಟೇ ಇದೆ, ಟೈಟ್ ಇತ್ತು. ನೆಕ್ ಆಡ್ಸೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಪರವಾಗಿಲ್ಲ, ರೋಲ್ ಆಗುತ್ತೆ ಒಂದೊಂದು ಇಂಚ್. ಹೇಗನ್ನಿಸ್ತು ಸರ್ ಸರ್ದು ಟ್ರೀಟ್ಮೆಂಟ್ ನಿಮಗೆ? ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಎಲ್ಲೆಲ್ಲಿ ಹೋಗಿದ್ರಿ ಸರ್ ನೀವು? ನಾವು ಇಲ್ಲೇ ಮೈಸೂರಲ್ಲಿ ಲೋಟಸ್ ಇದಿದೆಯಲ್ಲ, ಅದ್ರ ಪಕ್ಕದಲ್ಲೇ ಒಂದು ತೋರಿಸಿದ್ವಿ, ಡಾಕ್ಟರ್ ಪ್ರಸಾದ್ ಅಂತ. ರೆಮೋಟಾಲಜಿಸ್ಟ್ ಅಂತ ಇದೆ, ಮಂಡ್ಯದಲ್ಲಿ ತೋರಿಸಿದ್ವಿ. ಮತ್ತು KR ನಗರದಲ್ಲಿ ಒಬ್ರು ಯಾರೋ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸುಮಾರು ಜನ ಲಸ್ ಇರ್ತದೆ, ಅಲ್ಲೂ ಏನು ಪ್ರಯೋಜನ ಆಗಲಿಲ್ಲ. ಜೈನತುಪ್ಪದಲ್ಲಿ ಯಾವುದೋ ಸ್ವಲ್ಪ ಪೌಡರ್ ಟೈಪ್ ಕೊಡ್ತಿದ್ರು, ಏನು ಪ್ರಯೋಜನ ಇಲ್ಲ. ಎಲ್ಲ ಬಿಟ್ಟಿದ್ರು, ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲಿಗೆ ಬಂದಿದ್ದು. ಓಕೆ, ಎಲ್ಲಾರ್ದು ಟ್ರೀಟ್ಮೆಂಟಿಂದ ಸರ್ ಟ್ರೀಟ್ಮೆಂಟ್ ಹೇಗೆ ಕಾಣಿಸ್ತಾ ಇದೆ ಸರ್ ನಿಮಗೆ? ಫ್ರೀ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಪೇನು ಕಡಿಮೆ ಇಲ್ಲ? ಪೇನ್ ಕಮ್ಮಿ ಆಗಿಲ್ಲ, ರೋಲ್ ಆಗ್ತಾ ಇದೆ. ಆವಾಗಲೇ ಹೇಳಿದ್ದ ಸರ್ ನಿಮಗೆ ಪೇನ್ ಕಡಿಮೆ ಆಗಲ್ಲ? ಇಲ್ಲ, ಅವ್ರು ಹೇಳಿದ್ರು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಪೇನ್ ಇದ್ದಾಗನೇ ಕ್ಲಿಯರ್ ಮಾಡಬೇಕಿದನ್ನ ಅಂತ ಹೇಳಿದ್ರು. ಹೌದಾ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡಿದಾಗೆ ಪೇನ್ ಕಡಿಮೆ ಆಗುತ್ತೆ ಅಂತ? ಓಕೆ ಸರ್ದು ಕಾನ್ಸೆಪ್ಟ್ ಏನು? ಲೈಕ್ ಪೇನ್ ಕಡಿಮೆ ಮಾಡಿಬಿಟ್ಟು ಪ್ರಾಬ್ಲಮ್ ಹಾಗೆ ಇಡ್ತಾರಾ ಏನು ಕಾನ್ಸೆಪ್ಟ್ ಅವ್ರದ್ದು? ಇವರು ಪೇನ್ ಸಮೇತ ಎರಡನ್ನೂ ತೆಗೆದಿದ್ದು, ನೋವು ಕಮ್ಮಿ ಮಾಡ್ತಾರೆ, ನೋವು ಮತ್ತೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ 3 ವಾರದ್ದು ನೋಡಿ ಇನ್ನೂ ಟೈಮ್ ಹೇಳಿದ್ದಾರೆ. ನಮಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ಟೈಮ್ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಟೈಮ್ ಇದೆ ನಮಗೆ. ಇದು 4ನೇ, ಮೂರನೇದು ಆಗೈತಾ? ಇದು ಮೂರನೇದು ಇನ್ನೂ ಇಲ್ಲ, ಈಗ ಮಾಡಿಸ್ಬೇಕು. ಓಕೆ, ಈಗ ಸ್ವಲ್ಪ ನನಗೆ ಅನುಭವ ಬರ್ತಾ ಇದೆ, ಫ್ರೀ ಆಗಿದೆ ಅಂತ. ಫ್ರೀ ಆಗಿದೆ, ಹೌದಾ? ಹೆಂಗಂದರೆ ಬೋನ್ ಇವಾಗ ಪೇನ್ ಕಡಿಮೆ ಯಾಕೆ ಆಗಲ್ಲ ಅಂತ ಪ್ರಶ್ನೆ ಇದೆ. ಯಾಕೆ ಪೇನ್ ಕಡಿಮೆ ಆಗ್ತಾ ಮೂಮೆಂಟ್ಸ್ ಆಗ್ತದೆ ಅಂತ? ಯಾಕಂದರೆ ಈಗ ಜಾಮ್ ಆಗಿದೆ, ಫುಲ್ ಸೆಟ್ ಆಗಿದೆಯಲ್ಲ, ಇದಕ್ಕೆ ನಾವು ಅಲೈನ್ಮೆಂಟ್ ಮಾಡ್ತೀವಿ. ಡಿಸ್ಟೆನ್ಸ್ ಇಲ್ಲಿ ಮೂಮೆಂಟ್ಸ್ ಮಾಡೋದು. ಯಾವಾಗ ಮೂಮೆಂಟ್ಸ್ ಮಾಡ್ತೀವಿ ಆವಾಗ ಪೇನ್ ಜಾಸ್ತಿ ಆಗುತ್ತೆ, ಪೇನ್ ಕಮ್ಮಿ ಆಗಲ್ಲ. ಯಾಕಂದರೆ ಇದು ಅಲೈನ್ಮೆಂಟ್ ಹೆಂಗೆ ಆಗುತ್ತೆ ಹಂಗೆ ಪೇನ್ ಆಗುತ್ತೆ. ಫುಲ್ ಟ್ರೀಟ್ಮೆಂಟ್ ಆದರೆ ಪೇನ್ ಫುಲ್ ರಿಲೀಫ್ ಆಗುತ್ತೆ, ಮತ್ತು ಆರಾಮಾಗಿ ಇವರು ನಾರ್ಮಲ್ ಲೈಫ್ ಮಾಡಬೇಕು. ಬಾಡಿ ಪೋಸ್ಚರ್ ಕರೆಕ್ಟ್ ಆಗುತ್ತೆ, ಮೂಳೆ ಎಲ್ಲ ಕರೆಕ್ಟ್ ಆಗುತ್ತೆ ಸರ್? ಸರ್, ಡಾಕ್ಟರ್ಸ್ ಆಪರೇಷನ್ ಮಾಡಿದರೆ ಅದಕ್ಕೂ ನಿಮ್ಮ ಟ್ರೀಟ್ಮೆಂಟ್ಗೂ ಏನು ವ್ಯತ್ಯಾಸ ಸರ್? ಅಲೋಪತಿನಲ್ಲಿ ಫುಲ್ ಚೇಂಜಸ್ಸು, ಬಟ್ ನಮ್ಮದು ಫುಲ್ ಚೇಂಜ್ ಇರ್ತದೆ. ಓಕೆ, ನಾವು ವಿತೌಟ್ ಸರ್ಜರಿ, ವಿತೌಟ್ ಮೆಡಿಸಿನ್, ಮತ್ತೆ ವಿತೌಟ್ ಸೈಡ್ ಎಫೆಕ್ಟ್, ಏನು ಸೈಡ್ ಎಫೆಕ್ಟ್ ಆಗಲ್ಲ. ಹಂಗೆ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಏನು ಬೆಡ್ ರೆಸ್ಟ್ ಕೂಡ ಕೊಡಲ್ಲ ಸರ್ ನೀವು? ಇಲ್ಲ, ನೋ ಬೆಡ್ ರೆಸ್ಟ್. ಯಾವುದು ಕೇಸಸ್ನಲ್ಲಿ ನಮ್ಮದು ಬೆಡ್ ರೆಸ್ಟ್ ಇಲ್ಲ. ಹೆಂಗೆ ಅವ್ರು ಏನೇನು ಕೆಲಸ ಮಾಡ್ತಿದ್ರೆ ಆ ಕೆಲಸ ಕಂಟಿನ್ಯೂ ಇಟ್ಬಿಟ್ಟು ನಮ್ಮ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಮಾಡಬೇಕು ಅಷ್ಟೇ. ಅದರಿಂದ ವಾಸಿ ಆಗ್ತಾ ಇದೆ ಅಂತ ಅಂತೀರಿ? ಮತ್ತೆ ನೋಡಿ, ಫಸ್ಟ್ ಇವರು ಮಲಗಬೇಕಾದ್ರೆ ಈಗ 2 ವಾರ
ಅಲ್ಲಿ ಸ್ವಲ್ಪ ಮಲಿಕೋತಾ ಇದ್ದೀರಾ? ಮಲಗ್ತಾ ಇದ್ದೀನಿ. ನೋಡಿ. ಅದು ಕಮ್ಮಿ ಆಗಿದೆ. ಫಸ್ಟ್ ಹಾ, ಹಾ. ಬಂದಿದ್ದು ಇದ್ದಿರ್ಲಿಲ್ಲ. ಎರಡಾಗಿ ಓಕೆ. ಓಕೆ, ಮಲಗಿ ಸರ್. ಇದ ಮೇಲೆ ಹಿಂಗೆ ಮಲಗಬೇಕಾಗಿತ್ತು. ಫಸ್ಟ್ ಮಲಗಿದ್ದು ಅವರು ಹಿಂಗೆ ಸರ್. ಫಸ್ಟ್ ಡೇ ಮಲಗಿತ್ತು ನೀವು ಹಿಂಗೆ. ಓಕೆ, ಎರಡು ಹಾಕ್ಸಿದ್ದೀನಿ. ಹಾಂ ಹಾಕ್ಸಿ ಮತ್ತೆ ಆಗಿಲ್ಲ. ಮತ್ತೆ ಕೆಳಗಡೆ ಹಾಕಿ ಕತ್ತೆ ಈ ಕಡೆ ಇತ್ತು ನಿಮ್ಮದು. ಓಕೆ ನೋಡಿ, ಇದು ಎರಡು ರಿಮೂವ್ ಆಯಿತು. ಓಕೆ, ಫಸ್ಟ್ ಇದು ಮಾಡಿತ್ತು ಫಸ್ಟ್ ಸೆಕ್ಷನ್ನಲ್ಲಿ. ಸೆಕೆಂಡ್ ಸೆಕ್ಷನ್ನಲ್ಲಿ ಇದಾಯ್ತು. ಸೆಕೆಂಡ್ ಇವಾಗ ನೋಡಿ ಅವ್ರು ಹಂಗೆ ಮಲಗ್ತಿದ್ರು, ಬರೀ ಓನ್ಲಿ ಪಿಲ್ಲೋ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಇತ್ತು ಭಾಳ, ಹಿಂಗಿತ್ತು. ಅದರಿಂದ ಅವ್ರಿಗೆ ಬಹಳ ಸಮಸ್ಯೆ ಆಗ್ತಿದ್ದು. ಜಸ್ಟ್ ಅಲ್ಲ ಸುಬಾನ ತಲೆಯಿಂದ ಇವರಿಗೆ ವಾಸ ಆಗಿದೆ. ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀವಿ, ಅದು ನೋಡಿ ಹೆಂಗಿರ್ತದೆ ನಮ್ಮ ಟ್ರೀಟ್ಮೆಂಟು. ನಮ್ಮ ಟ್ರೀಟ್ಮೆಂಟ್ನಲ್ಲಿ ಹೆಂಗೆ ವಾಸ ಆಗುತ್ತೆ. ಓಕೆ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. Freezer. Okay, just relax. Oh. Okay, just relax. Okay. ಹಂಗೆ ಸೀದಾ
ಮಾಡಿದ್ರೆ ಸೀದಾ ಎಷ್ಟು ಮೂವಿಂಗ್ ಆಗ್ತಿಲ್ಲ ಸರ್ ನೇರವಾಗಿ ಮತ್ತೆ ನೋಡಿ ಇವ್ರು ಏನು ಹೇಳ್ತಿದ್ದಾರೆ ಓಕೆ ಹೇಳಿ ಸರ್ ಏನು ಮೊದಲು ಈ ತರ ನಾನು ಮಲ್ಗಕ್ಕೆ ಆಗ್ತಿರ್ಲಿಲ್ಲ, ನೇರವಾಗಿ ಏನಾದ್ರು ಸಪೋರ್ಟ್ ತಗೊಂಡು ಸಪೋರ್ಟ್ ಟರ್ನ್ ಆಗ್ಬೇಕು. 3 ಸೆಕ್ಷನ್ ಅಲ್ಲಿ ಚೇಂಜಸ್ ನೋಡಿ. 12 ಇಯರ್ಸ್ ಆಯ್ತು ಇವ್ರಿಗೆ ಸ್ಪೈನಲ್ ಕಾರ್ಡ್ ಜಾಮ್ ಆಗಿ 3 ಸೆಕ್ಷನ್ ನಲ್ಲಿ ಇವಾಗ ಚೇಂಜಸ್ ಇದೆ. ಇನ್ನು ಸ್ಟ್ರೈಟ್ ಮಲ್ಗಕ್ಕೆ ಇನ್ನೂ ಹೈಟ್ ಇತ್ತು, ಇಷ್ಟು ಬೇಕು. ಮತ್ತೆ ನೋಡಿ ಅದನ್ನು ಚೇಂಜ್ ಆಗಿದೆ ಈಗ ಸ್ವಲ್ಪ ಫ್ರೀ ನೋಡಿ. ಇಲ್ಲಿ ಈ ಕಡೆ ಇದೆಲ್ಲ ಸ್ಪೈನ್ ನೇರಾಗಿ ಟಚ್ ಆಗ್ತಿರ್ಲಿಲ್ಲ, ಬೆಡ್ಗೆ ಟಚ್ ಆಗ್ತಿಲ್ಲ ಸ್ಟ್ರೈಟ್ ಆಗಿ. ಇವಾಗ ಟಚ್ ಆಗಿದೆ, ಇಷ್ಟು ಚೇಂಜಸ್ ಇದೆ. ನಾವು ಹೇಳ್ತಾ ಇದ್ದಾರೆ, ಪೇಷಂಟ್ ಹೇಳ್ತಾ ಇದ್ದಾರೆ ಅವ್ರಿಗೆ ಏನೇನು ಚೇಂಜಸ್ ಆಗಿದೆ. ಓಕೆ ಹಿಂಗೆ ಫ್ರೀ. ಓಕೆ ನೋಡಿ ಇವಾಗ ಒಂದು ರಿಮೂವ್ ಮಾಡಿ. ಓಕೆ ನೇರಾಗಿ ಅವರು ಮಲಗಿದೆ. ಫ್ರೀ ಬಿಡಿ. ಓಕೆ ಜಸ್ಟ್ ರಿಲ್ಯಾಕ್ಸ್. ಓಕೆ ಫ್ರೀ. ಮತ್ತೆ ನೋಡಿ ಇದಕ್ಕೆ ಸಡನ್ ಆಗಿ ಫಾಸ್ಟ್ ರಿಸಲ್ಟ್ ಸಿಗಲ್ಲ. 1 ಟ್ರಿಪ್ಗೆ 2 ಟ್ರಿಪ್ಗೆ, ಯಾಕಂದ್ರೆ ಹೋಲ್ ಸ್ಪೈನ್ ಟೋಟಲ್ ಆಗಿ ಸ್ಪೈನ್ ಸರ್ವೈಕಲ್ ಆಗಲಿ ನಂಬರ್ ಆಗಲಿ ಯಾವುದೆಲ್ಲಿ ಫುಲ್ ಸೆಟ್ ಆಗಿರ್ತದೆ. ಓಕೆ ಗ್ಯಾಪ್ ಫಿಕ್ಸ್ ಆಗಿರ್ತದೆ. ಅದರಿಂದ ಇದಕ್ಕೆ ಫಾಸ್ಟ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇದು ಸ್ಲೋ ಪ್ರೊಸೀಜರ್, ಸ್ಲೋ ಇಂದಾನೆ ಮಾಡಬೇಕು, ನೋಡ್ಬಿಟ್ಟು ಮಾಡಬೇಕು. ಒಂದೊಂದು ಪಾಯಿಂಟ್ ಇರ್ತದೆ, ಪಾಯಿಂಟ್ ಅಡ್ಜಸ್ಟ್ ಮಾಡಬೇಕು. ಅದೆಲ್ಲ ಕ್ಲಿಯರ್ ಮಾಡಿದ್ರೆ 100% ಇದಕ್ಕೆ ಗುಣ ಆಗುತ್ತೆ. ನೆಕ್ಸ್ಟ್ ಮತ್ತೆ ಒಂದು 3-4 ಸೆಕ್ಷನ್ ಆದಮೇಲೆ 1-in-1 ವಿಡಿಯೋ ಮಾಡ್ತೀವಿ. ಓಕೆ ಆವಾಗ ಎಷ್ಟು ಚೇಂಜಸ್ ಇರ್ತದೆ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.